ಹೊಸ ಮುಖಗಳನ್ನೇ ಪರಿಚಯಿಸುತ್ತಿರುವ ಪರಿ ಚಿತ್ರ ನಿನ್ನೆ ರಿಲೀಸ್ ಆಗಿದೆ. ಅದೇ ಖುಷಿಯಲ್ಲಿ ನಾನು ಇದ್ದೇನೆ. ಇದೇ ಸಂತಸವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಬೆಂಗಳೂರಿನ ಇವತ್ತಿನ ಸುದ್ದಿಯನ್ನು ಓದೋದಕ್ಕೆ ನಾನು ನಿಮ್ಮ ಪ್ರೀತಿಯ ನಿವೇದಿತಾ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಏನೇನು ನಡೀತು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ಹೆಡ್ಲೈನ್ಸ್. ಕೆಎಂಎಫ್ ಕಚೇರಿಯಲ್ಲಿ ಅಗ್ನಿ ಅನಾಹುತ, ಸುಟ್ಟು ಹೋದವು ಪ್ರಮುಖ ದಾಖಲೆಗಳ ಕಡತ. ಕೃತ್ಯದ ಹಿಂದೆ ಕೆಲಸ ಮಾಡಿದೆಯಾ ಕಾಣದ ಹಸ್ತ. ಬರ್ತಿದ್ರು ಚಿನ್ನ ಪಾಲಿಶ್ ಮಾಡೋ ನೆಪದಲ್ಲಿ, ಆಭರಣ ಎಗರಿಸಿ ಬಿಡ್ತಿದ್ರು ನಿಮಿಷಾರ್ಧದಲ್ಲಿ. ಸಿಸಿಬಿ ಬಲೆಗೆ ಬಿದ್ರು ಬಿಹಾರದ ಚೋರರು. ಸಿಲಿಕಾನ್ ಸಿಟಿಯಲ್ಲಿ ಮಾಯವಾಗ್ತಿದೆ ಆಟದ ಮೈದಾನ. ಸಹಕಾರ ನಗರ ಫ್ಲೈಗ್ರೌಂಡ್ನಲ್ಲಿ ತಲೆ ಎತ್ತುತ್ತಿದೆ ಕ್ಲಬ್. ಶಂಕುಸ್ಥಾಪನೆಗೆ ಸ್ಥಳೀಯರ ತಡೆ. 11 ತಿಂಗಳ ಹಿಂದಷ್ಟೇ ಆಗಿತ್ತು ಮದುವೆ. ಗಂಡ ಕೈಕೊಟ್ಟು ಹೋದ ನೀರಿನ ನಡುವೆ. ನ್ಯಾಯ ಕೋರಿ ಪತಿ ಮನೆ ಎದುರು ಪತ್ನಿ ಪ್ರತಿಭಟನೆ. ಅರಮನೆ ಮೈದಾನದಲ್ಲಿ ವಿಶ್ವ ಬಂಜಾರ ಸಮ್ಮೇಳನ. ಹೇಮಮಾಲಿನಿ ಡ್ಯಾನ್ಸ್ಗೆ ಖುಷಿ ಆಯಿತು ಅಭಿಮಾನಿಗಳ ಮನ. ಎಲ್ಲರೂ ಮಾಡಿದ್ರು ಡ್ರೀಮ್ ಗರ್ಲ್ ಗುಣಗಾನ. ಇತ್ತೀಚೆಗೆ ಸರ್ಕಾರಿ ಕಚೇರಿಗಳ ಗ್ರಹಚಾರ ನೆಟ್ಟಗಿಲ್ಲ ಅನ್ಸುತ್ತೆ. ಹೀಗಾಗಿ ಬಿಬಿಎಂಪಿ ಬೆಂಕಿ ಅನಾಹುತ ಬೆನ್ನಲ್ಲೇ ಕೆಎಂಎಫ್ ಕಚೇರಿಗೂ ಬೆಂಕಿ ಬಿದ್ದಿದೆ. ಈ ಅಗ್ನಿ ಅನಾಹುತದ ಸುತ್ತ ಕಡತ ನಾಶ ಹುನ್ನಾರದ ಹೊಗೆಯಾಡುತ್ತಿದೆ. ಬಿಬಿಎಂಪಿ ಅಗ್ನಿ ಅನಾಹುತ ಪ್ರಕರಣವೇ ಇನ್ನೂ ಮಾಸಿಲ್ಲ. ಆಗಲೇ ಮತ್ತೊಂದು ಸರ್ಕಾರಿ ಕಚೇರಿ ಕಡತಗಳು ಬೆಂಕಿಗೆ ಆಹುತಿಯಾಗಿವೆ. ಬೆಂಗಳೂರಿನ ಕೆಎಂಎಫ್ ಮುಖ್ಯ ಕಚೇರಿಯಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ ಮಹತ್ವದ ಕಡತಗಳು ನಾಶವಾಗಿವೆ. ಕೋರಮಂಗಲದಲ್ಲಿರೋ ಕೆಎಂಎಫ್ ಮುಖ್ಯ ಕಚೇರಿಯಲ್ಲಿ ಬೆಳಗಿನ ಜಾವ ಬೆಂಕಿ ಕಾಣಿಸಿಕೊಂಡಿತ್ತು. ಮಾರ್ಕೆಟಿಂಗ್ ವಿಭಾಗದ 3 ಕೊಠಡಿಗಳಿಗೆ ಬೆಂಕಿ ವ್ಯಾಪಿಸಿತ್ತು. ಇದರಿಂದ ಪೀಠೋಪಕರಣ, ಕಂಪ್ಯೂಟರ್ ಹಾಗೂ ಮಹತ್ವದ ಕಡತಗಳು ನಾಶವಾಗಿವೆ ಎನ್ನಲಾಗಿದೆ. ಇದು ಮಾರ್ಕೆಟಿಂಗ್ ಸಂಬಂಧಪಟ್ಟದ್ದು. ಇದು ಡಾಕ್ಯುಮೆಂಟ್ಸು ಮತ್ತು ಫರ್ನಿಚರ್ಸು ಮತ್ತು ಕಂಪ್ಯೂಟರ್ಸು, ಫ್ರಿಡ್ಜು ಮತ್ತು ಜೆರಾಕ್ಸ್ ಮಿಷಿನ್ಗಳು ಇತ್ತು. ಇಲ್ಲ ಮೇಡಮ್, ಯಾರಿಗಾಗಿಲ್ಲ. ಬೆಂಕಿ ಅನಾಹುತಕ್ಕೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಹೇಳಲಾಗಿದೆ. ಆದರೆ ಬೆಂಕಿ ಅವಘಡದ ಹಿಂದೆ ಕಾಣದ ಕೈಗಳ ಹುನ್ನಾರವಿದೆ ಅನ್ನೋ ಅನುಮಾನ ಕಾಡುತ್ತಿದೆ. ಈ ಅಗ್ನಿ ಅನಾಹುತದಿಂದ ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳೋ ವಸ್ತು ಭಸ್ಮವಾಗಿದೆ. ಸಾಧ್ಯ ಇದೆಯಾ? ಯಾರಾದರೂ ನಮ್ಮ ಆಫೀಸಿಗೆ ಯಾರು ಇದನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಜಸ್ಟ್ ನಾವು ನೋಡ್ತಾ ಇದ್ದೇವೆ ಏನು ಇದನ್ನಾಗಿದೆ, ಡ್ಯಾಮೇಜ್ ಏನಾಗಿದೆ ನೋಡ್ತಾ ಇದ್ದೀವಿ. ಅಲ್ಲಿ ಇದ್ದಿದ್ದು ಡಾಕ್ಯುಮೆಂಟ್ಸ್ಗಳು ಕೆಲವು ಡ್ಯಾಮೇಜ್ ಏನಾಗಿದೆ ಅಂತ ಅನ್ನೋದು ನಾವು ಅಸೆಸ್ ಮಾಡಬೇಕು. ಅಂಥ ದಾಖಲೆಗಳೇನು ಹೋಗಿಲ್ಲ. ಯಾಕೆಂದರೆ ದಾಖಲೆಗಳೆಲ್ಲ ಬೇರೆ ರೂಮಲ್ಲಿತ್ತು. ಅದರ ಪಕ್ಕದಲ್ಲಿರ್ತಕ್ಕಂಥ PA ಚೇಂಬರ್ಲಿ ಏನಿತ್ತಲ್ಲ, ಅಲ್ಲಿ ಕೆಲವು ಹಳೆ ದಾಖಲಾತಿಗಳನ್ನ ಮೇಲಿಟ್ಕೊಂಡಿದ್ರು. ಅವು ಮಾತ್ರ ಸ್ವಲ್ಪ ಅರ್ಧ ಸುಟ್ಟಿದೆ, ಪೂರ್ಣ ಸುಟ್ಟಿಲ್ಲ ಅವು ಕೂಡ. ಈ ಅಗ್ನಿ ಅನಾಹುತ ಮಾರ್ಕೆಟಿಂಗ್ ವಿಭಾಗದ ಕೊಠಡಿಗೆ ಮಾತ್ರ ಸೀಮಿತವಾಗಿದೆ. ಆದರೆ ಪಕ್ಕದಲ್ಲಿರೋ ಕಟ್ಟಡಗಳು ಸೇಫ್ ಆಗಿವೆ. ಇದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಪಾಲಿಶ್ ಮಾಡೋ ನೆಪದಲ್ಲಿ ಒಡವೆ ಕಳ್ಳತನ ಅನ್ನೋ ಸುದ್ದಿಯನ್ನು ಅನೇಕ ಬಾರಿ ನೀವು ಕೇಳಿರಬಹುದು. ಮನೆ ಬಾಗಿಲಿಗೆ ಬರ್ತಿದ್ದ ಇವರು ಅಮಾಯಕರ ಬಳಿ ತಮ್ಮ ಕೈ ಚಳಕ ತೋರಿಸ್ತಿದ್ರು. ಇಂಥ ಇಬ್ಬರು ನಯವಂಚಕರು ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇವರನ್ನ ನೋಡಿ, ಪಪ್ಪು ಕುಮಾರ್, ಸಂಜಯ್ ಕುಮಾರ್, ಬಿಪಿನ್, ರೋಮಿ ಕುಮಾರ್ ಅಂತ ಇವರ ಹೆಸರು. 4 ಮಂದಿ ಬಿಹಾರದ ಬಾಗಲ್ಪುರ ಜಿಲ್ಲೆಯವರು. ಕೆಲಸದ ಮೇಲೆ ಇಡೀ ದೇಶ ಸುತ್ತಿದ್ದಾರೆ. 2007ರಿಂದ ಈಚೆಗೆ ಹಲವು ಸಲ ಬೆಂಗಳೂರಿಗೂ ಭೇಟಿ ಕೊಟ್ಟಿದ್ದಾರೆ. ಅಂಥದ್ಯಾವುದು ಘನಾಂದಾರಿ ಕೆಲಸ ಅಂತ ಯೋಚನೆ ಮಾಡಬೇಡಿ. ಜನರನ್ನ ಯಾಮಾರಿಸಿ ಚಿನ್ನ ಕದಿಯೋದೇ ಇವರ ಫುಲ್ ಟೈಮ್ ಕೆಲಸ. ಅವರು ನಾವು ಚಿನ್ನಾಭರಣವನ್ನು ಪಾಲಿಷ್ ಮಾಡಿಕೊಡ್ತೀವಿ, ಅಂದರೆ ಹಳೆ ಚಿನ್ನಾಭರಣವನ್ನು ಪಾಲಿಷ್ ಮಾಡಿಕೊಡ್ತೀವಿ ಅಂತೇಳಿ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಅರಿಶಿನ ಪುಡಿದ ಮಿಶ್ರಣ ಮಾಡಿ ಅವ್ರನ್ನ ಮಹಿಳೆಯವ್ರನ್ನ ಗಮನ ಬೇರೆ ಹೇಗೆ ಸೆಳೀತಿದ್ರು ಅಂದರೆ ಸ್ವಲ್ಪ ನೀರು ತೊಗೊಂಬನ್ನಿ ಅಂತೇಳಿ ಅವ್ರನ್ನ ಒಳಗೆ ಕಳಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ಚಿನ್ನಾಭರಣಗಳನ್ನು ತೊಗೊಂಡು ಅದರಲ್ಲಿ ಬೇರೆ ಕಲ್ಲು ಮತ್ತು ಇತರ ವಸ್ತುಗಳನ್ನು ಹಾಕಿ
ಅಲ್ಲಿಂದ ನಾಪತ್ತೆ ಆಗ್ತದೆ. ಪಾಲಿಶ್ ಮಾಡೋ ನೆಪದಲ್ಲಿ ಚಿನ್ನ ಎಗರಿಸ್ತಾ ಇದ್ದ ಪ್ರಕರಣಗಳು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಮಂಡ್ಯ, ಮೈಸೂರು, ಶ್ರೀರಂಗಪಟ್ಟಣಗಳಲ್ಲೂ ಕೂಡ ಮೇಲಿಂದ ಮೇಲೆ ನಡೀತಾ ಇದ್ವು. ಇವರನ್ನ ಹಿಡಿಯೋದಕ್ಕೆ ಅಂತ ಬ್ಯಾಟರಾಯನಪುರ ಠಾಣೆಯ ಇನ್ಸ್ಪೆಕ್ಟರ್ ಕೋದಂಡರಾಮ ನೇತೃತ್ವದಲ್ಲಿ ವಿಶೇಷ ತಂಡವನ್ನೂ ರಚಿಸಲಾಗಿತ್ತು. ಕಳ್ಳರು ಬಿಹಾರಿ ಭಾಷೆ ಮಾತನಾಡ್ತಾ ಇದ್ದರು ಅನ್ನೋ ಒಂದೇ ಒಂದು ಸುಳು ಇಟ್ಕೊಂಡು 4 ಖದೀಮರನ್ನ ಬಲೆಗೆ ಕೆಡವು ಹಾಕಿದ್ದಾರೆ. ಆರೋಪಿತರನ್ನು ದಸ್ತಗಿರಿ ಮಾಡಿದ್ದಾರೆ. 4 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿದ್ದು ಇವರು ಬಿಹಾರ ಮೂಲದ ಆರೋಪಿಗಳಿದ್ದು ಬಾಗಲ್ಪುರ್ ಜಿಲ್ಲೆಯವರಿದ್ದಾರೆ. ಇವರುಗಳಿಂದ ಸುಮಾರು ಇವರಿಂದ ಎಲ್ಲ ಆರೋಪಿತರಿಂದ 1 kg 400 ಗ್ರಾಂ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ 4 ಬಂಧನದಿಂದ ಒಟ್ಟು 23 ಪ್ರಕರಣಗಳು ಪತ್ತೆಯಾಗಿವೆ. 40 ಲಕ್ಷ ಮೌಲ್ಯದ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಇದೇ ಗ್ಯಾಂಗ್ನ ಇನ್ನಿಬ್ಬರು ತಲೆಮರೆಸಿಕೊಂಡಿದ್ದಾರೆ. ಅವರು ಮತ್ತೆ ಒಡವೆ ಪಾಲಿಶ್ ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು ನಿಮ್ಮ ಮನೆ ಬಾಗಿಲಿಗೂ ಬರಬಹುದು. ಯಾವುದಕ್ಕೂ ಹುಷಾರಾಗಿರಿ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರೌಡಿಗಳ ಹೆಡಿಮುರಿ ಕಟ್ಟಿ ಬೆಂಗಳೂರನ್ನು ಶಾಂತವಾಗಿರಿಸಬೇಕೆಂಬುದು ಪೊಲೀಸರ ಹೆಬ್ಬಯಕೆ. ಹೀಗಾಗಿ ಇಂದು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ ಉತ್ತರ ವಲಯದ ಪೊಲೀಸರು 115 ರೌಡಿ ಶೀಟರ್ಗಳು, 60 ಜನ ಸರಗಳ್ಳರು ಹಾಗೂ ದರೋಡೆಕೋರರು ಸೇರಿ 175 ಮಂದಿಯನ್ನು ವಿಚಾರಣೆಗೊಳಪಡಿಸಿ ದಾಳಿ ವೇಳೆ 10 ಮಾರಕಾಸ್ತ್ರ, 18 ವಾಹನಗಳ ವಶಕ್ಕೆ ಪಡಿಸಿದ್ದಾರೆ. ನಗರದಲ್ಲಿ ಬರ್ತಾ ಆಟದ ಮೈದಾನಗಳೇ ಮಾಯವಾಗ್ತಾ ಇವೆ. ಅಭಿವೃದ್ಧಿಯ ಭರದಲ್ಲಿ ಪ್ಲೇಗ್ರೌಂಡ್ನಲ್ಲೇ ಕಟ್ಟಡಗಳು ತಲೆ ಎತ್ತುತ್ತಿವೆ. ಬೆಂಗಳೂರಿನ ಸಹಕಾರ ನಗರದ ಆಟದ ಮೈದಾನದಲ್ಲೇ ಕ್ಲಬ್ ಒಂದನ್ನು ಕಟ್ತಾ ಇರೋದು ಈಗ ಸಾಕಷ್ಟು ವಿವಾದ ಸೃಷ್ಟಿಸಿದೆ. ಸಹಕಾರ ನಗರದ ಸಿಎ ಸೈಟ್ನಲ್ಲಿ ಕ್ಲಬ್ ನಿರ್ಮಾಣ ಮಾಡ್ತಾ ಇರೋದು ಸಾಕಷ್ಟು ವಿವಾದಕ್ಕೆ ಒಳಗಾಗಿದೆ. ಸರ್ವೆ ನಂಬರ್ 13/1 ಮತ್ತು 13/2 ಸೈಟ್ನಲ್ಲಿ ಸಹಕಾರ ನಗರ ಕ್ಲಬ್ನವರು ಕಟ್ಟಡ ನಿರ್ಮಿಸಲು ಬಿಡಿಎ ಜೊತೆ ಕರಾರು ಮಾಡಿಕೊಂಡಿದ್ದಾರೆ. ಆದರೆ ಇದನ್ನ ಅಕ್ರಮವಾಗಿ ಸಿಎ ಸೈಟ್ ಅಂತ ನಮೂದಿಸಿ ಬಿಡಿಎಯಿಂದ ಮಂಜೂರಾತಿ ಪಡ್ಕೊಂಡಿದ್ದಾರೆ ಅಂತಾರೆ ವಿರೋಧಿ ಬಣವಾದ ಬಲರಾಮ್ ಕಡೆಯವರು. ಗೋಪಾಲಯ್ಯರು, ಜನಾರ್ದನ್ ರಾವು, ನರಸಿಂಹರಾವು, ರಾಮ್ ಪ್ರಸಾದ್, ಪ್ರಸಾದ್ ರಾಜನ್ ಅವರು ಇಷ್ಟು ಜನ ಸೇರಿಬಿಟ್ಟು ನಮ್ಮ ಕ್ರೈಗೆ ಬಂತು, ನಮ್ಗೆ ಮಿಟೇಷನ್ ಆಯಿತು ಅಂತ ಹೇಳ್ತಾರೆ. ಸಂಬಂಧಪಟ್ಟ ಮಿಟೇಷನನ್ನು ನಾವು ತಹಸೀಲ್ದಾರ್ ಹತ್ರ ಕೇಳಿದಾಗ ಅದಕ್ಕೆ ಎಲ್ಲದಕ್ಕೂ ಹಿಂಬರ ಕೊಡ್ತಾರೆ, ನಮ್ಮ ಮಿಟೇಷನ್ ನಮ್ಮಲ್ಲಿ ಲಭ್ಯವಿಲ್ಲ ಅಂತ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೇಳಿದಾಗ ಕನ್ವರ್ಷನ್ನೇ ಆಗಿಲ್ಲ ಇದು ಅಂತ ಹೇಳ್ತಾರೆ. ಸಂಬಂಧಪಟ್ಟ BDO ಕೇಳಿದ್ರೆ ಈ ಪ್ಲಾನೇ ಅಪ್ರೂವಲ್ ಆಗಿಲ್ಲ ಅಂತ ಕೇಳ್ತಾರೆ. ಆಮೇಲೆ ಈ ಸೊಸೈಟಿ ಬಗ್ಗೆ ತನಿಖೆ ಮಾಡೋಕೆ ಹೊರಟಾಗ ಸರ್ಕಾರದವರು ಈ ಸೊಸೈಟಿನ 1927 ಸೊಸೈಟಿ ಸಮಾಪನೆ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರದವರು ನೋಟಿಸ್ ಕೊಡ್ತಾರೆ. 1982ರಲ್ಲಿ ಬಲರಾಮ್ ಈ ಜಮೀನನ್ನ ಖರೀದಿ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೆ ಈ ಜಮೀನನ್ನ ಯಾವುದೇ ಸಂಘ ಸಂಸ್ಥೆಗಳಿಗೆ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಬಲರಾಮ್ ಕಡೆಯವರು ನಿನ್ನೆ ಬಿಡಿಎ ಅಧಿಕಾರಿಗಳನ್ನ ಭೇಟಿಯಾಗಿ ಕಟ್ಟಡ ನಿರ್ಮಾಣದ ಬಗ್ಗೆ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇತ್ತ ವಿವಾದ ಕೋರ್ಟ್ನಲ್ಲಿರೋದ್ರಿಂದ ಬಿಡಿಎ ನಾಳೆ ನಡೆಯಬೇಕಾಗಿರೋ ಕ್ಲಬ್ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆಗೆ ತಡೆಯೊಡ್ಡಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಕ್ಲಬ್ ಕ್ರಮದ ವಿರುದ್ಧ ಕಿಡಿಕಾರಿದ್ದಾರೆ. ಯಾವುದೋ ಕ್ಲಬ್ಗಳಿಗೆ ಈ ರೀತಿ ಜಾಗಗಳನ್ನು ಕೊಡ್ತಕ್ಕಂಥದ್ದು ಸರಿಯಾದಂಥ ಕ್ರಮವಲ್ಲ. ಇವತ್ತು ಆ ಕ್ಲಬ್ಗಳು ಯಾವುದೇ ರೀತಿಯ ಚಾರಿಟಿ ಕ್ಲಬ್ಗಳಲ್ಲ. 1 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿಗಳ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಕ್ಕಂಥ ಕ್ಲಬ್ಗಳಿಂದ ಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಕ್ಲಬ್ಗಳು ನಿರ್ವಹಿಸ್ತಕ್ಕಂಥದ್ದು ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ಆ ದೃಷ್ಟಿಯಿಂದ ಇಂಥ ನಿರ್ಣಯಗಳನ್ನು ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ಹಿಂಪಡಿಬೇಕು ಅಂತಕ್ಕಂಥದ್ದು ಒತ್ತಾಯ ಆಗ್ತದೆ. ಈ ಕ್ಲಬ್ ಕಟ್ಟಡ ನಿರ್ಮಾಣ ಈಗ ವಿವಾದದ ಕೇಂದ್ರಬಿಂದು. 2 ಕಡೆಯವರ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ವೆಂಕಟರಮಣ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಆದರೆ ಬ್ರೇಕ್ಗಿಂತ ಮುಂಚೆ ನಾನೇ ಅಭಿನಯಿಸಿರುವ ಪರಿಚಿತ್ರದ ಒಂದು ಹಾಡನ್ನು ನೋಡ್ತಾ ಬ್ರೇಕ್ ತಗೊಳ್ಳೋಣ. ಟೇಕ್ ಅ ಬ್ರೇಕ್. ಮುಗಿಲಿನ ಮಾತು ಮುಸಲಧಾರೆ ಮನಸಲಿ ಪ್ರೀತಿ ಹರಿಸಿದೆ. ಬೆಳಕಿನ ಬಾಲೆ ಬೆಳಗುಬಾರೆ ಮನಸ್ಸಿನ ಮಾತು ತಿಳಿಸಲೇ.